ಬೆಂಗಳೂರಿನಲ್ಲಿ ಬಹಳ ದೊಡ್ಡದಾಗಿ ಕಾಡುವಂತಹ ಸಮಸ್ಯೆ ಅಂತಂದ್ರೆ ಅದು ಒಂದು ರಸ್ತೆ ಸಮಸ್ಯೆ, ಮತ್ತೊಂದು ಕಡೆಯಲ್ಲಿ ಕಾಡುವಂತಹ ಸಮಸ್ಯೆ ಅಂತಂದ್ರೆ ಈ ಕಸದ ಸಮಸ್ಯೆ. ಈ ಕಸವನ್ನ ವಿಲೇವಾರಿ ಮಾಡೋದಿದೆಯಲ್ಲ, ಇದು ಬಹಳ ತೊಂದರೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಈಗ ಅಂಥದ್ದೇ ಸಮಸ್ಯೆ ಮತ್ತೆ ಕಂಡು ಬರ್ತಾ ಇದೆ. ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೀತು. ಆಗ ಜಗತ್ತಿನ ಮುಂದೆ ಒಂದು ರೀತಿಯಲ್ಲಿ ಕಸದ ಸಿಟಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗಿತ್ತು. ಈಗ ಮತ್ತೆ ಮಾನ ಕಳೆದುಕೊಳ್ಳೋದಕ್ಕೆ ರೆಡಿ ಆಯ್ತಾ ಬೆಂಗಳೂರು? ಹಾಗಾದ್ರೆ ಕಸ ಡಂಪ್ ಮಾಡೋದಕ್ಕೂ ಬಿಡದೆ ಬೆಂಗಳೂರಿನ ಬೆಳ್ಳಹಳ್ಳಿ ಗ್ರಾಮಸ್ಥರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಅಭಿವೃದ್ಧಿ ನಿಧಿ ಕೊಡದೇ ಇದ್ದಿದ್ದಕ್ಕೆ ಜಿಬಿಎ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಿಟಗಾನಹಳ್ಳಿ ಬೆಳ್ಳಹಳ್ಳಿ ಗ್ರಾಮದಲ್ಲಿರುವಂತಹ ಕಸ ಸಂಸ್ಕರಣಾ ಘಟಕ, ಈ ಸಂಸ್ಕರಣಾ ಘಟಕಕ್ಕೆ ಹೋಗೋದಕ್ಕೂ ಕೂಡ ಲಾರಿಗಳನ್ನ ಬಿಡ್ತಾ ಇಲ್ಲ. ಕಸದ ಲಾರಿಗಳನ್ನ ನಿಲ್ಲಿಸಿ ಜಿಬಿಎ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸದ ಲಾರಿಗಳನ್ನ ನಿಲ್ಲಿಸಿದ್ದಾರೆ, ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹೊರಗೆ ಸಾಲುಗಟ್ಟಿ ನಿಂತಿದೆ ಕಸದ ಲಾರಿಗಳು, ಗಬ್ಬೆದ್ದು ನಾರ್ತಾ ಇದೆ. ಅಲ್ಲಿ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಆ ಲಾರಿ ತುಂಬಾ ಕಸ ತುಂಬಿದೆ, ಅದನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಉದ್ದ ನಿಂತಿದೆ ಅಂತ ಗಮನಿಸ್ತಾ ಇದ್ವಿ. ಸುಮಾರು ಕಿಲೋಮೀಟರ್ ಗಟ್ಟಲೆ ಈ ಡಂಪ್ ಮಾಡೋದಕ್ಕೆ ಅಂತ ಹೋದಂಥ ಕಸದ ಲಾರಿಗಳೆಲ್ಲವೂ ಕೂಡ ಅಲ್ಲೇ ನಿಂತಿದೆ. ಯಾರು ಸೂಚನೆ ಕೊಟ್ಟರು ಅನ್ನೋ ಪ್ರಶ್ನೆ. ಈ ರೀತಿ ನಿಲ್ಲಿಸೋದಕ್ಕೆ ಅಥವಾ ಒಳಗೆ ಹೋಗೋದಕ್ಕೆ ಬಿಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡದ ವಿನಃ ಈ ರೀತಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇದೆ. ಅದರ ಜೊತೆಯಲ್ಲಿ ಅಲ್ಲಿನ ಆಕ್ರೋಶ ಏನಪ್ಪ ಅಂತಂದರೆ, ಅಲ್ಲಿ ಇರುವಂಥ ಜನರಿಗೆ ಈ ಗ್ರಾಮ ಅಭಿವೃದ್ಧಿ ನಿಧಿ ಕೊಟ್ಟಿಲ್ಲ ಅನ್ನುವಂಥ ಕಾರಣಕ್ಕೆ ಜಿಬಿಎ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಕಸದ ಲಾರಿಯನ್ನು ನಿಲ್ಲಿಸೋದಕ್ಕೆ ಮಂಜುಳಾ ಲಿಂಬಾವಳಿ ಸೂಚಿಸಿದ್ರ? ಮಂಜುಳಾ ಲಿಂಬಾವಳಿ ಸೂಚನೆಯಿಂದ ಕಸದ ಲಾರಿ ಸ್ಟಾಪ್ ಆಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. 2 ವರ್ಷಗಳಿಂದ ಈ ವಿಲೇಜ್ ಫಂಡ್ ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ. ಹಾಗಾಗಿ ಕಸದ ಲಾರಿಗಳನ್ನು ಗ್ರಾಮಸ್ಥರು ತಡೆದಿದ್ದಾರೆ. ಸಾಲಾಗಿ ನಿಂತಿದೆ ಕಸದ ಲಾರಿಗಳು. ಕಸದ ಲಾರಿಗಳನ್ನು ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ. ಮಂಜುಳಾ ಲಿಂಬಾವಳಿ ಈ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ. ವಿಲೇಜ್ ಫಂಡ್ ಕೊಟ್ಟಿಲ್ಲ, 2 ವರ್ಷ ಆಯಿತು, ಸತಾಯಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ. ಈ ವಿಲೇಜ್ ಫಂಡ್ ಕೊಡದ ಹೊರತು ನಾವು ಈ ಲಾರಿಗಳನ್ನು ಮತ್ತೆ ಕಸ ಡಂಪ್ ಮಾಡೋದಕ್ಕೆ ಬಿಡಲ್ಲ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರ ಆಕ್ರೋಶ. ಈ ಕಸ ಡಂಪ್ ಮಾಡದೇ ಇದ್ರೆ ಮುಂದಿನ ಕಾರ್ಯ ಏನು? ಹಾಗಾದರೆ ಪರ್ಯಾಯ ಮಾರ್ಗ ಏನು ಅನ್ನುವಂಥ ಒಂದು ಪ್ರಶ್ನೆ. ಅದರ ಜೊತೆಯಲ್ಲಿ 2 ವರ್ಷದಿಂದ ಯಾಕೆ ಕೊಟ್ಟಿಲ್ಲ, ಗ್ರಾಮ ಅಭಿವೃದ್ಧಿ ನಿಧಿಯನ್ನು ಕೊಟ್ಟಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಸದ್ಯಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಕಸ ಡಂಪ್ ಮಾಡಿಲ್ಲ ಅಂತಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಒಂದು ದಿನ ಅಲ್ಲ, ಅನೇಕ ದಿನಗಳವರೆಗೂ ಕೂಡ ಈ ಒಂದು ದಿನದ ಸಮಸ್ಯೆ ಕಾಡುತ್ತೆ. ಇದಕ್ಕೆ ಪರ್ಯಾಯ ಮಾರ್ಗ ಏನು? ಯಾಕೆ ವಿಲೇಜ್ ಫಂಡ್ ಕೊಟ್ಟಿಲ್ಲ? ಇದನ್ನ ನಿಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿರೋರು ಯಾರು? ಇಂಥ ಹಲವಾರು ಪ್ರಶ್ನೆಗಳಿದೆ. ಏನು ಮಾಹಿತಿ ಇದೆ ಇದ್ರ ಬಗ್ಗೆ? ಬೆಳ್ಳಹಳ್ಳಿಯಲ್ಲಿದ್ದೇನೆ, ಯಾಕಂದರೆ ಇಲ್ಲೇ ಡಂಪಿಂಗ್ ಯಾರ್ಡ್ ಇದೆ. ಈ ನೋಡಿ ಯಾವ ರೀತಿ ಸಾಲುಗಟ್ಟಿ ಒಂದು ಕಡೆ ಲಾರಿಗಳು, ಕಸದ ಲಾರಿಗಳು ನಿಂತಿದ್ದಾವೆ. ನಿನ್ನೆಯಿಂದ ಬೆಂಗಳೂರಲ್ಲಿರುವಂಥ ಕಸನ ಈ ಒಂದು ಲಾರಿಯಲ್ಲಿ ಡಂಪ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಡಂಪಿಂಗ್ ಯಾರ್ಡ್ ಇದೆ. ಬಟ್ ಇಲ್ಲಿನ ಸ್ಥಳೀಯರು ಮಿಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮದ ನಿವಾಸಿಗಳಿಗೆ ವಿಲೇಜ್ ಫಂಡ್ ಜಿಬಿಎ ಅಧಿಕಾರಿಗಳು ನೀಡಿಲ್ಲ. ಹೀಗಾಗಿ ಸರದಿ ಸಾಲಿ ಅಂತ ಈ ಲಾರಿಗಳ ಲೈನಿಕ ನಿಂತಿದ್ದಾವೆ. ನೋಡ್ತಿರ್ಬೋದು, ಸುಮಾರು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟು ಲಾರಿ ನಿಂತಿದ್ದಾವೆ. ಸುಮಾರು 100ಕ್ಕೆ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಇನ್ನೂ ಕೆಲವೊಂದು ಲಾರಿಗಳು ವಾರ್ಡ್ಗಳಲ್ಲಿ ನಿಲ್ಲಿಸುವಂಥ ಒಂದು ಕಡೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದರೆ ಈ ಒಂದು ಭಾಗಕ್ಕೆ ಬಂದರೆ ತುಂಬ ಟ್ರಾಫಿಕ್ ಸಮಸ್ಯೆ ಆಗ್ಬೋದು ಎಂಬ ದೃಷ್ಟಿಯಿಂದ ಇದೀಗ 100ಕ್ಕೆ ಹೆಚ್ಚುಗಳು ಲಾರಿಗಳು ಮಾತ್ರ ಈ ಒಂದು ಸ್ಥಳದಲ್ಲಿ ನಿಂತಿದ್ದಾವೆ. ಯಾಕಂದರೆ ಇವರಿಗೆ ಆ ವಿಲೇಜ್ ಫಂಡ್ ನೀಡಿಲ್ಲ ಎಂಬುದು ಕಾರಣಕ್ಕೆ ಇಲ್ಲಿ ಬೆಳ್ಳಹಳ್ಳಿಯ ಮತ್ತು ಮಿಟಗಾನಹಳ್ಳಿ ಗ್ರಾಮಸ್ಥರು ಒಂದು ಕಡೆ ಈ ಒಂದು ಲಾರಿಗಳನ್ನು ತಡೆದಿದ್ದಾರೆ. ಹೀಗಾಗಿ ಜಿಬಿಎ ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾಳೆ ಮತ್ತಷ್ಟು ಕಸದ ಸಮಸ್ಯೆ ಆಗ್ಬೋದು. ಬೆಂಗಳೂರು ಗಾರ್ಡನ್ ಸಿಟಿ ಹೋಗಿ ಏನೋ ಗಾರ್ಬೇಜ್ ಸಿಟಿ ಆಗ್ಬೋದು. ಯಾಕಂದರೆ ಜಿಬಿಎ ಅಧಿಕಾರಿಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಒಂದು ಕಡೆ ಗ್ರಾಮಸ್ಥರು ಮನವಿ ಸಹ ಮಾಡಿದ್ದಾರೆ. ಯಾಕಂದರೆ ವಿಲೇಜ್ ಫಂಡ್ ನೀಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ರೋಗ ರುಜಿನ ಬರ್ಬೋದು, ರಸ್ತೆಗಳ ಹಾಳಾಗ್ಬೋದು. ಹೀಗಾಗಿ ಒಂದು ಕಡೆ ಒಡಂಬಡಿಕೆ ಆಗುತ್ತೆ, ಒಂದು ಕಡೆ ಫಂಡ್ ರಿಲೀಸ್ ಮಾಡೋಕ್ಕಾಗತ್ತೆ. ಹೀಗಾಗಿ ಇಲ್ಲಿನ ಗ್ರಾಮಸ್ಥರು ಮನವಿ ಸಹ ಮಾಡಿಕೊಂಡಿದ್ದಾರೆ ಜಿಬಿಎಗೆ. ಬಟ್ ಜಿಬಿಎ ಅಧಿಕಾರಿಗಳು ಇದುವರೆಗೆ ಸ್ಪಂದನೆ ಮಾಡಿಲ್ಲ, ಇದುವರೆಗೂ ವಿಲೇಜ್ ಫಂಡ್ ನೀಡಿಲ್ಲ. ಹೀಗಾಗಿ ನಿನ್ನೆಯಿಂದ ಇಲ್ಲಿನ ಗ್ರಾಮಸ್ಥರು ಈ ಕಸದ ಲಾರಿಗಳನ್ನು ಇಲ್ಲಿ ತಡೆದಿದ್ದಾರೆ. ಸಾಲುಗಟ್ಟಿ ನಿಂತಿದ್ದಾವೆ. ಬೆಂಗಳೂರಿಂದ ಕಸ ಬಂದಿದೆ, ಬಟ್ ಡಂಪ್ ಮಾಡೋಕ್ಕಾಗ್ತಿಲ್ಲ. ಇಲ್ಲಿನ ಗ್ರಾಮಸ್ಥರು ಬಿಡ್ತಿಲ್ಲ. ಜಿಬಿಎ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ. ಇಲ್ಲಿ ಗ್ರಾಮಸ್ಥರ ಜೊತೆ
ಒಂದು ಕಡೆ ಮೀಟಿಂಗ್ ಮಾಡಿಲ್ಲ, ಒಂದು ಕಡೆ ಸಂಧಾನ ಸಭೆ ಮಾಡಿಲ್ಲ. ಇದೇ ಈ ರೀತಿ ನಾಳೆಯೂ ಮುಂದುವರಿತಂದರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗೋದು ಯಾವುದೇ ರೀತಿ ಯಾಕೆಂದರೆ ಇದೀಗ ಬೆಂಗಳೂರು ಕಸದಿಂದ ತುಂಬ ಬಳಲುತ್ತಿದೆ. ಬಟ್ ಈ ಥರ ಲಾರಿಗಳು ಸ್ಟಕ್ ಆಗಿ ನಿಂತರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದರೆ ಈ ಒಂದು ಸಮಸ್ಯೆಯನ್ನು, ಯಾಕಂದರೆ ವಿಲೇಜ್ ಫಂಡ್ ನೀಡುವ ವಿಚಾರವಾಗಿ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲವಾದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ನೋಡ್ತಿರ್ಬೋದು, ಸುಮಾರು ಲಾರಿಗಳು 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಇನ್ನೂ ಈ 100ಕ್ಕೂ ಹೆಚ್ಚು ಲಾರಿಗಳು ಆಯಾ ವಾರ್ಡ್ಗಳಲ್ಲಿ ನಿಂತಿದ್ದಾವೆ. ಯಾಕಂದರೆ ಟ್ರಾಫಿಕ್ ಸಮಸ್ಯೆ ಆಗ್ಬೋದು. ಯಾಕಂದರೆ ಗ್ರಾಮಸ್ಥರು ಬಿಡ್ತಾ ಇಲ್ಲ. ಮೊದಲು ನಮಗೆ ವಿಲೇಜ್ ಫಂಡು ನೀಡಿ ಎಂಬುದು ಒಂದು ಕಡೆ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ GB ಅಧಿಕಾರಿಗಳು ಇದಕ್ಕೆ ಯಾವುದೇ ರೀತಿಯ ಒಂದು ಕಡೆ ಸಂಧಾನ ಸಭೆಗೆ ಗ್ರಾಮಸ್ಥರ ಜೊತೆ ಮುಂದಾಗಿಲ್ಲ. ಹೀಗಾಗಿ ಸದ್ಯಕ್ಕೆ ಇದೀಗ ಲಾರಿಗಳು ಸ್ಟಕ್ ಆಗಿದ್ದಾವೆ. ಅಶ್ವಿನಿ, ವೀರೇಶ್, ಇದರ ಜೊತೆಗೆ ಒಂದು ದಿನ ಕಸ ಡಂಪ್ ಮಾಡಿಲ್ಲ ಅಂತಂದ್ರೆ ಇಡೀ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ ಅನ್ನೋದನ್ನ ಹಿಂದೆಯೂ ಕೂಡ ನಾವು ಗಮನಿಸಿದ್ವಿ. ಈಗ ಇಲ್ಲಿ ಇರುವಂಥ ಒಂದಷ್ಟು ತೊಂದರೆಗಳನ್ನು ನಿವಾರಿಸಿಕೊಂಡು, ಅಂದರೆ 2 ವರ್ಷದಿಂದ ಕೊಟ್ಟಿಲ್ಲ ಅಂತಂದ್ರೆ ಕಾರಣ ಇರಲೇಬೇಕು, ನಿಲ್ಲಿಸಿದ್ದಾರೆ ಅಂತಂದ್ರೆ ಕಾರಣ ಇರಲೇಬೇಕು, ಯಾಕೆ ನಿಲ್ಲಿಸಿದ್ರು ಅನ್ನುವಂಥ ಪ್ರಶ್ನೆ ಒಂದು. ಅದರ ಜೊತೆಗೆ ಅಟ್ಲೀಸ್ಟ್ ಅವರನ್ನು ಮನವೊಲಿಕೆ ಮಾಡುವಂಥದ್ದು ಅಥವಾ ಅವ್ರ ಜೊತೆ ಮಾತಾಡುವಂಥದ್ದು, ಈಗಿನ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೋಸ್ಕರ ಆದರೂ ಏನಾದರೂ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿದ್ದಾರೆ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಅಶ್ವಿನಿ, ಇದುವರೆಗೂ GB ಅಧಿಕಾರಿಗಳು ಇಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಿತ್ತು. ಯಾಕಂದರೆ ನಿನ್ನೆಯಿಂದ ಇಲ್ಲಿ ಸ್ಥಳೀಯರು, ಇಲ್ಲಿ ಗ್ರಾಮಸ್ಥರು ಈ ಒಂದು ಲಾರಿಗಳನ್ನು ಇಲ್ಲಿ ಬಂದ್ ಮಾಡಿಟ್ಟಿದ್ದಾರೆ. ಕಸ ಡಂಪ್ ಮಾಡೋಕ್ಕೆ ಬಿಡ್ತೇ ಇಲ್ಲ. ಯಾಕಂದರೆ ವಿಲೇಜ್ ಫಂಡ್ ನೀಡಿಲ್ಲ ಎಂಬುದು ಒಂದು ಕಡೆ ಗ್ರಾಮಸ್ಥರ ಆಕ್ರೋಶವಾಗಿದೆ. ಮಿಟ್ಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಗ್ರಾಮಸ್ಥರ ಆಕ್ರೋಶವಾಗಿದೆ. ಬಟ್ GB ಅಧಿಕಾರಿ ಆಯಿತು, GB ಮುಖ್ಯ ಆಯುಕ್ತರು ಆಯಿತು, ಇದುವರೆಗೂ ಸ್ಪಂದನೆ ಮಾಡಿಲ್ಲ. ಮತ್ತು ಗ್ರಾಮಸ್ಥರ ಜೊತೆ ಇವರು ಒಂದು ಕಡೆ ಸಂಧಾನ ಸಭೆ ಮಾಡಲು ಮುಂದಾಗಿಲ್ಲ. ನೋಡಿ ಯಾವ ರೀತಿ ಲಾರಿಗಳು ನಿಂತಿದ್ದೇವೆ ಅಂದರೆ, ಉದ್ದಕ್ಕೂ ಸುಮಾರು 1 ಕಿಲೋಮೀಟರಷ್ಟು ಲಾರಿಗಳು, 100ಕ್ಕೂ ಹೆಚ್ಚು ಲಾರಿಗಳು ನಿಂತಿದ್ದಾವೆ. ಬೆಂಗಳೂರಿಂದ ಕಸವನ್ನು ತಂದು ಡಂಪ್ ಮಾಡಲು ಲಾರಿಗಳು ಬಂದಿದ್ದಾವೆ. ಬಟ್ ಇಲ್ಲಿ ಗ್ರಾಮಸ್ಥರು ಬಿಡ್ತಾ ಇಲ್ಲ. ವಿಲೇಜ್ ಫಂಡು ನೀಡಿಲ್ಲ ಎಂಬ ಕಾರಣಕ್ಕೆ ಇದೀಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ ನಿನ್ನೆಯಿಂದ ಒಂದು ಕಡೆ GB ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮಸ್ಥರ ಜೊತೆ ಸಭೆ ಮಾಡ್ಬೋದಿತ್ತು. ಬಟ್ GB ಅಧಿಕಾರಿಗಳು ಇನ್ನೂ ಮಾಡಿಲ್ಲ. ಒಂದು ಕಡೆ GB ಮುಖ್ಯ ಆಯುಕ್ತರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಾಳೆ ಇದೇ ರೀತಿ ಮುಂದುವರೆದ್ರೆ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗುತ್ತೆ. ಯಾಕಂದರೆ ಎಲ್ಲೆಂದರೆ ಇಲ್ಲಿ ಲಾರಿಗಳು ನಿಂತಿದ್ದಾವೆ. ಇಲ್ಲಿ 100 ಲಾರಿಗಳು ನಿಂತಿದ್ದಾವೆ. ಆಯಾ ವಾರ್ಡ್ಗಳಲ್ಲಿ ಸುಮಾರು 150ಕ್ಕೂ ಲಾರಿಗಳು ನಿಂತಿದ್ದಾವೆ. ಯಾಕಂದರೆ ಇದು ಮೇನ್ ಡಂಪಿಂಗ್ ಯಾರ್ಡ್, ಇದು ಮಿಟ್ಗನಹಳ್ಳಿ ಮತ್ತು ಬೆಳ್ಳಹಳ್ಳಿ ಮೇನ್ ಡಂಪಿಂಗ್ ಯಾರ್ಡ್, ಕಸದ ಡಂಪಿಂಗ್ ಯಾರ್ಡ್. ಈಗ ಇಲ್ಲೇ ಸಮಸ್ಯೆ ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತಷ್ಟು ಗಾರ್ಬೇಜ್ ಸಿಟಿ ಆಗ್ಬೋದು, ಎಲ್ಲೆಂದರೆ ಇಲ್ಲಿ ಕಸ ಕಾಣ್ಬೋದು. ಹೀಗಾಗಿ GB ಅಧಿಕಾರಿಗಳು ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಮತ್ತಷ್ಟು ಸಮಸ್ಯೆ ಆಗ್ಬೋದು. ಅಶ್ವಿನಿ, ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.